ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ವಿಧಾನದಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆನಲ್ಲಿರಬೇಕು. ಎಣ್ಣೆ ಬಿಸಿಯಾಗಿರಬೇಕು ಸಂಪೂರ್ಣವಾಗಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಎಸಳು ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಇಂಗು, ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಕಡ್ಡಿಯಷ್ಟು ಕರಿಬೇವು. ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಲೈಟಾಗಿ ಫ್ರೈ ಆದರೆ ಸಾಕು. ಈರುಳ್ಳಿ ಒಂದು 50% ಬೆಂದ ನಂತರ ಅದಕ್ಕೆ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಸಾಫ್ಟ್ ಬರಬೇಕು. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಇದಕ್ಕೆ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳನ್ನ 1 ಡೇ ನೆನೆಸಿ ಹಾಗೆ 2 ಡೇಸ್ ಮೊಳಕೆ ಕಟ್ಟಿ ಇಟ್ಟಿದೆ. ಈಗ ಬಂದಿದೆ ಮೊಳಕೆ, ಚೆನ್ನಾಗಾಗಿದೆ ಮೊಳಕೆ. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಆಗಿರುವಂಥ ಈರುಳ್ಳಿ ಮತ್ತು ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಹಳದಿ ಪೌಡರು ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಮತ್ತೊಮ್ಮೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಸೊ ಈಗ ನಾನು ಇದನ್ನು ಸಣ್ಣ ಉರಿ ಮಾಡಿಬಿಟ್ಟು ಹಾಗೆ ಲಿಡ್ಡನ್ನು ಬ್ಯಾಕ್ ಸೈಡ್ ಕವರ್ ಮಾಡಿ 2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ, 2 ಎಸಳು ಬೆಳ್ಳುಳ್ಳಿ ಹಾಗೆ 1 ಈರುಳ್ಳಿ, ಜೊತೆಗೆ 1 ಟೊಮೆಟೊ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಜೀರಿಗೆ, ಒಂದು 1/4 ಸ್ಪೂನಷ್ಟು ಹಳದಿ ಪೌಡರು, 1 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನು ಧನಿಯಾ ಬೀಜನ ತೊಗೊಂಡಿದ್ದೀನಿ. ರೋಸ್ಟೆಡು ಫ್ರೆಶ್ ಇರುತ್ತೆ ಅಂತ. ಧನಿಯಾ ಪೌಡರ್ನ ಹಾಕೊಳ್ಳೋದಾದರೆ 1 ಸ್ಪೂನ್ ಸಾಕು. ಹಾಗೆ 1 ಸ್ಪೂನು ಸಾಂಬಾರು ಪೌಡರು, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನು ಸಾಂಬಾರು ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ಬರಬೇಕು ಮಸಾಲ ನುಣ್ಣಗೆ. ಈಗ ರುಬ್ಬಿರುವಂಥ ಮಿಶ್ರಣನ ಮೊಳಕೆ ಕಾಳು ಜೊತೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಮಸಾಲ ಮತ್ತು ಹುರುಳಿಕಾಳು ಎರಡನ್ನು ಮಿಕ್ಸ್ ಮಾಡಿ 1-2 ಸೆಕೆಂಡ್ ಎಣ್ಣೆಯಲ್ಲಿ ಕೈ ಆಡಿಸಬೇಕು. ಮಸಾಲ ರುಬ್ಬೋದಕ್ಕೆ ಮುಂಚೆ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರ್ತದೆ, ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಾಗ್ತದೆ. ನಾನು ಒಗ್ಗರಣೆಗೆ ಆಯಿಲ್ ಹಾಕಿರೋದ್ರಿಂದ ನಾನಿಲ್ಲಿ ಮತ್ತೆ ಫ್ರೈ ಮಾಡಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲಾನ. ನೀವು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಮುದ್ದೆಗಾದರೆ ಸ್ವಲ್ಪ ತೆಳು ಇರಬೇಕಾಗ್ತದೆ, ರೊಟ್ಟಿ ಅಥವಾ ರೈಸಿಗಾದರೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಮಸಾಲಾನ ರುಬ್ಬಿದಂತಹ ಮಿಕ್ಸಿ ಜಾರ್ನಲ್ಲೇ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ ನಾನು ಮೊಳಕೆ ಕಾಳನ್ನ ಬಾಡಿಸುವಾಗ ಅಂದರೆ ಎಣ್ಣೆಯಲ್ಲಿ ಬಾಡಿಸುವಾಗ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಈಗ ನಾನು ಮತ್ತೊಮ್ಮೆ ಮಸಾಲ ಜೊತೆಗೆ 1 ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಾಗಿರಿ ಹಾಕ್ಕೊಳ್ಬೋದು, ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ತದೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕುದಿ ಬರಬೇಕು. 1 ಕುದಿ ಬಂದ ನಂತರ ಲಿಡ್ಡನ್ನು ಕವರ್ ಮಾಡಬೇಕು. ವಿಷಲ್ ಬೇಗ ಆಗ್ತದೆ. ಹಾಗಾಗಿ ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿ 1 ವಿಷಲ್ ಹಾಕಿಸ್ತಾ ಇದ್ದೀನಿ. ಆಲ್ರೆಡಿ ಎಣ್ಣೆಯಲ್ಲಿ ಬೆಂದಿರೋದ್ರಿಂದ 1 ವಿಷಲ್ ಸಾಕಾಗ್ತದೆ. ಹಾಗಾಗಿ ವಿಷಲ್ ಆಗಿದೆ. ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ಘಮ ಕೂಡ ಚೆನ್ನಾಗಿದೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಗೊತ್ತಿರೋ ಹಾಗೆ ರೊಟ್ಟಿ ಜೊತೆಗೆ ರೈಸಿಗಂತೂ ಬಹಳ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಮೊಳಕೆ ಕಾಳು ಸಾರು ಮಾಡೋದು ಹೇಗೆ ಅಂತ. ಬಟ್ ನಾನು ನನ್ನ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.